ಒಂದು ಭಾಷಾ ಸಾಹಿತ್ಯ ಪರಂಪರೆಯಲ್ಲಿ ನಿಂತು ವ್ಯಕ್ತಿ ವಿಶಿಷ್ಟ ಅಭಿವ್ಯಕ್ತಿಯನ್ನು ರೂಪಿಸಿಕೊಳ್ಳಬೇಕೆನ್ನುವ ಎಚ್ಚರವನ್ನು ಉಳಿಸಿಕೊಂಡ ನಮ್ಮ ಕನ್ನಡ ಕವಿಗಳು ಒಳ್ಳೆಯ ಕಾವ್ಯವನ್ನು ಬರೆಯುವುದು ಹೇಗೆ, ಅದಕ್ಕೆ ಅಗತ್ಯವಾದ ಪರಿಕರಗಳೇನು ಮತ್ತು ತಮ್ಮ ಕಾವ್ಯದ ವಸ್ತು, ಭಾಷೆ ಹಾಗೂ ಉದ್ದೇಶಗಳು ಏನಿರಬೇಕು ಎನ್ನುವುದನ್ನು ಕುರಿತು ಸಂಸ್ಕೃತ ಆಲಂಕಾರಿಕರು ಚರ್ಚಿಸಿರುವ ಕ್ರಮದಲ್ಲಿಯೇ ವಿಚಾರ ಮಾಡಿದ್ದಾರೆಯೇ ಹೊರತು ಲೋಕದ ಅನುಭವ ತಮ್ಮ ಸೃಜನಶೀಲ ವ್ಯಕ್ತಿತ್ವದಲ್ಲಿ ಹೇಗೆ ಕರಗಿ ಅರಗಿ ಕಾವ್ಯವಾಗಿ ರೂಪುಗೊಳ್ಳುತ್ತದೆ ಎನ್ನುವ ರಹಸ್ಯವನ್ನು ಆಧುನಿಕರ ಹಾಗೆ ಯೋಚನೆ ಮಾಡಲಿಲ್ಲ. ಅದರ ಬದಲು ಕಾವ್ಯ ಎಂಬುದು ಒಂದು ಅಪೌರುಷೇಯ ಶಕ್ತಿಯಿಂದಲೋ ಅಥವಾ ಪೂರ್ವಜನ್ಮದ ಸಂಸ್ಕಾರ ವಿಶೇಷದಿಂದ ಲಭಿಸುವ ಸಾಮರ್ಥ್ಯದಿದ್ದಲೋ ರೂಪುಗೊಳ್ಳತಕ್ಕದ್ದು ಎಂದು ಭಾವಿಸಿದರು. ಈ ತಿಳುವಳಿಕೆ ಎಲ್ಲ ದೇಶಗಳ ಪ್ರಾಚೀನ ಕಾವ್ಯ ತತ್ವಕ್ಕೂ ಸಮಾನವಾದದ್ದು. ಪಶ್ಚಿಮದ ಕಾವ್ಯ ಪರಂಪರೆಯಲ್ಲಿ ಹೋಮರ್, ವರ್ಜಿಲ್, ಮಿಲ್ಟನ್ ಮೊದಲಾದ ಮಹಾಕವಿಗಳು ತಮ್ಮ ಕಾವ್ಯದ ಸಂದರ್ಭಗಳಲ್ಲಿ ಕಾವ್ಯ ಶಕ್ತಿಯನ್ನು ಒಂದು ಅಧಿ ದೈವತಾವಾದ ಮ್ಯೂಸ್ ಅಥವಾ ಕಾವ್ಯದೇವಿ ಎಂದು ಭಾವಿಸಿರುವ ಹಾಗೆ ಭಾರತೀಯ ಪರಿಸರದಲ್ಲಿ ನಮ್ಮವರು ಅದನ್ನು ಸರಸ್ವತಿ ಎಂದು ಕಲ್ಪಿಸಿಕೊಂಡಿದ್ದಾರೆ. ಆದರೆ ನಮಗೆ ಪರಿಚಿತವಾಗಿರುವ ಈ ಸರಸ್ವತಿಯನ್ನು ಕುರಿತು ವಾಲ್ಮೀಕಿ, ವ್ಯಾಸ, ಕಾಳಿದಾಸ ಮುಂತಾದ ಸಂಸ್ಕೃತ ಕವಿಗಳು ತಮ್ಮ ಕಾವ್ಯಾರಂಭದಲ್ಲಿ ಪ್ರಾರ್ಥಿಸಿಯೇ ಇಲ್ಲ ಎನ್ನುವುದು ಒಂದು ಆಶ್ಚರ್ಯದ ಸಂಗತಿಯಾಗಿದೆ. ವೈದಿಕ ಸಾಹಿತ್ಯದಲ್ಲಿ ಸರಸ್ವತಿಯ ಉಲ್ಲೇಖವಿದ್ದರೂ ವೀಣಾ ಪುಸ್ತಕಪಾಣಿ, ಬ್ರಹ್ಮನ ರಾಣಿ ಎಂಬ ರೂಪಕಲ್ಪನೆ ಬಹುಶಃ ಪುರಾಣಗಳ ಮೂಲಕ ಸ್ಫುಟವಾಗುತ್ತಾ ಬಂದರೂ ಈ ಸರಸ್ವತಿಯ ಕಲ್ಪನೆ ಮೊದಲು ಅಭಿವ್ಯಕ್ತಿಯನ್ನು ಪಡೆದುಕೊಂಡದ್ದು ದಂಡಿಯ ಕಾವ್ಯಾದರ್ಶದ ಮೊದಲ ಪ್ರಾರ್ಥನಾ ಶ್ಲೋಕದಲ್ಲಿಯೇ. ಮುಂದಿನ ಪ್ರಮುಖ ಲಾಕ್ಷಣಿಕರ ಕೃತಿಯಲ್ಲಿ ಕೂಡ ಸರಸ್ವತಿಯ ಸ್ತುತಿ ನಿಯತವಾಗೇನೂ ಇಲ್ಲ. ಅಲ್ಲಲ್ಲಿ ಪ್ರಾಸಂಗಿಕ ಉಲ್ಲೇಖಗಳ ಹೊರತು. ಆದರೆ ಕನ್ನಡ ಕಾವ್ಯ ಸಂಪ್ರದಾಯದಲ್ಲಿ ಮಾತ್ರ ಹೆಚ್ಚು ಕಡಿಮೆ ವೀರಶೈವ ಕವಿಗಳನ್ನು ಉಳಿದು ಜೈನ ಹಾಗೂ ವೈಷ್ಣವ ಕವಿಗಳಲ್ಲಿ ನಿಯತವಾಗಿಯೇ ಸರಸ್ವತಿಯ ಪ್ರಸ್ತಾಪ ಬಂದಿರುವುದನ್ನು ನೋಡಿದರೆ ಇದೂ ಕೂಡ ಕನ್ನಡ ಕಾವ್ಯದ ಒಂದು ವಿಶಿಷ್ಟ ಲಕ್ಷಣವೆಂದೇ ಹೇಳಬಹುದು. ದಂಡಿಯ ಕಾವ್ಯಾದರ್ಶದಲ್ಲಿ ಬರುವ ಸರಸ್ವತಿಯ ಚಿತ್ರವೇ ಮೊಟ್ಟ ಮೊದಲಿಗೆ ಕವಿರಾಜ ಮಾರ್ಗಕಾರನಿಂದ ಅಲ್ಪ ಸ್ವಲ್ಪ ಮಾರ್ಪಾಟಿನಿಂದ ಕನ್ನಡದಲ್ಲಿ ಕಾಣಿಸಿಕೊಂಡು ಮುಂದಿನ ಕನ್ನಡ ಕವಿಗಳೆಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶಕ ದಿಕ್ಸೂಚಿಯಾಗಿರಬಹುದು. ಎಂ.ವಿ. ಸೀತಾರಾಮಯ್ಯನವರು ಹೇಳುವಂತೆ, ಅಂತೂ ಪಂಪನ ಕಾಲದ ಹೊತ್ತಿಗೆ ವಾಕ್ ತತ್ವದ ಸ್ತ್ರೀ ರೂಪ ಕವಿಗಳ ಲಾಕ್ಷಣಿಕರ ಕಾವ್ಯ ಪದ್ಧತಿಯಲ್ಲಿ ಮನ್ನಣೆ ಪಡೆದಿತ್ತು. ಮುಂದೆ ಕನ್ನಡದ ಮೊದಲ ಕವಿಯಾದ ಪಂಪನಿಂದಲೇ ಪ್ರಾರಂಭವಾದ ಈ ಸರಸ್ವತಿಯ ಉಲ್ಲೇಖ ಅನಂತರ ಇಡೀ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಕುವೆಂಪು ಅವರ ತನಕವೂ ಒಂದು ವಿಶೇಷ ಲಕ್ಷಣವಾಗಿ ಮುಂದುವರಿದಿದೆ. ಆದರೆ ಪಂಪನಲ್ಲೇ ವೈದಿಕ ಪರಂಪರೆಯಿಂದ ಬಂದ ಸರಸ್ವತಿ ಕಲ್ಪನೆಯ ಸ್ತ್ರೀ ರೂಪದ ನಿರಾಕರಣೆ ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ತು ಎನ್ನುವ ಉಕ್ತಿಯಲ್ಲಿ ದಾಖಲೆಯಾಗಿದೆ. ವಾಸ್ತವವಾಗಿ ಇದು ವೈದಿಕ ಧರ್ಮದ ಕಲ್ಪನೆಗಳಿಗೆ ಪಂಪನು ತೋರಿದ ಜೈನ ಧಾರ್ಮಿಕ ಪ್ರತಿಕ್ರಿಯೆ ಎಂಬುದು ನಿಜವಾದರೂ ಸರಸ್ವತಿಯ ಕಲ್ಪನೆ ತೊಟ್ಟಿರುವ ಹೆಣ್ಣು ರೂಪವನ್ನು ಪಂಪನೇ ಮತ್ತೆ ಪಂಪ ಭಾರತದಲ್ಲಿ ಒಪ್ಪಿಕೊಂಡಿದ್ದಾನೆ. ಆದಿಪುರಾಣದ ಕೊನೆಯಲ್ಲೂ ಒಪ್ಪಿಕೊಂಡಿದ್ದಾನೆ. ಮುಂದಿನ ಅನೇಕ ಜೈನ ಕವಿಗಳಲ್ಲಿ ಈ ಸರಸ್ವತಿ ಜಿನೇಂದ್ರ ವಾಗ್ವನಿತೆಯೂ
ಆಗಿದ್ದಾಳೆ. ವೀರಶೈವ ಕವಿಗಳಂತೂ ಸಂಪೂರ್ಣವಾಗಿ ಈ ಪರಂಪರಾಗತವಾದ ಸರಸ್ವತಿಯ ಕಲ್ಪನೆಯನ್ನು ತಮ್ಮ ಕೃತಿಗಳಲ್ಲಿ ತಾರದೆ ಆ ಮೂಲಕ ವೈದಿಕ ಪರಂಪರೆಗೆ ತಮ್ಮ ಪ್ರತಿಕ್ರಿಯೆಯನ್ನು ತೋರಿಸಿದಂತೆ ಕಾಣುತ್ತದೆ. ಸರಸ್ವತಿಯ ನೆನಕೆಯನ್ನು ಕುರಿತು ಹೇಳುವುದಾದರೆ, ವೀರಶೈವ ಕವಿಗಳು ವೈದಿಕ ಪರಂಪರೆಗೆ ತಮ್ಮ ಮೌನದ ಮೂಲಕ ಪ್ರತಿಕ್ರಿಯೆ ತೋರಿಸಿರುವಂತೆಯೇ ಜೈನ ಕವಿಗಳು ಸರಸ್ವತಿಯ ನೆನಕೆಯಲ್ಲಿ ಇದೇ ಬಗೆಯ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆಂಬುದು ಗಮನಿಸಬೇಕಾದ ಸಂಗತಿಯಾಗಿದೆ. ಈ ಜೈನ ಕವಿಗಳು ಸರಸ್ವತಿಯಿಂದ ತಾವು ಪಡೆದುಕೊಂಡದ್ದಕ್ಕಿಂತ ಆಕೆಗೆ ತಮ್ಮಿಂದ ಏನೋ ವಿಶೇಷತೆ ಪ್ರಾಪ್ತವಾಯಿತು ಎಂಬ ಧೋರಣೆಯನ್ನು ಪ್ರಕಟಿಸುತ್ತಾರೆ. ಪಂಪ ತನ್ನ ವಾಗ್ವಿಲಾಸದಿಂದ ಸರಸ್ವತಿಗೆ ವಿಳಾಸಮಂ ಪೊಸತು ಮಾಡಿದನಂತೆ. ರನ್ನನಿಗೋ ಸರಸ್ವತಿ ಅಬಲೆ, ಅನೇಕರು ಅವಳ ಗೋಣ್ ಮುರಿದು ನೋಯಿಸುವರಂತೆ, ತಾನಾದರೋ ಆಕೆಯ ಭಾಂಡಾರದ ಮುದ್ರೆಯನ್ನೇ ಒಡೆದವನು. ನಾಗವರ್ಮ ಆ ಸರಸ್ವತಿ ಬ್ರಹ್ಮನ ಮುಖಾಂಬೋಜವನ್ನು ತ್ಯಜಿಸಿ ತನ್ನ ಮುಖ ಪಂಕಜದಲ್ಲಿ ನೆಲೆಸಲಿ ಎಂದು ಆಶಿಸುತ್ತಾನೆ. ನಯಸೇನನೂ ಅಷ್ಟೇ, ವಾಕ್ಸುಂದರಿ ಕೂರ್ತು ನಿಲ್ಗೆ ನಯಸೇನ ಮುನೀಂದ್ರ ಮುಖಾಬ್ಜ ಷಂಡದೋಳ್ ಅನ್ನುತ್ತಾನೆ. ನಾಗಚಂದ್ರ ತನ್ನ ಕಾವ್ಯ ರಂಗಸ್ಥಳದಲ್ಲಿ ಸರಸ್ವತಿ ಬಂದು ನಾಟ್ಯವಾಡಲಿ ಎಂದು ಕರೆಯುತ್ತಾನೆ. ತನ್ನ ಮುಖ ಕಮಲದಲ್ಲಿ ಸರಸ್ವತಿ ಎಂಬ ತುಂಬಿ ಬಂದೆರಗಲಿ ಎನ್ನುತ್ತಾನೆ ನೇಮಿಚಂದ್ರ. ಜನ್ನನು ತನ್ನ ಮುಖ ಕಮಲದಲ್ಲಿ ಸರಸ್ವತಿ ಬಂದು ನೆಲೆಸಿದ್ದರಿಂದ ಅವಳು ಚೆಲುವೆಯೂ ಜಾಣೆಯೂ ಸಮ್ಮೋಹಿತೆಯೂ ಆಗಿ ಜಗತ್ತಿನಲ್ಲಿ ಪ್ರಸಿದ್ಧಳಾದಳು ಎನ್ನುತ್ತಾನೆ. ಈ ಕೆಲವು ಉಕ್ತಿಗಳನ್ನು ನೋಡಿದರೆ ಸರಸ್ವತಿಯ ಬಗ್ಗೆ ಅಂತಹ ಗಾಢವಾದ ಶ್ರದ್ಧೆ ಭಕ್ತಿಗಳಾಗಲಿ, ಸರಸ್ವತಿಯಿಂದ ತಾವು ಪಡೆಯಬಹುದಾದ ಯಾವುದೇ ಕೃಪೆಯ ಹಂಗಾಗಲಿ ಇಲ್ಲಿ ಕಾಣುವುದಿಲ್ಲ. ಜೈನ ಹಾಗೂ ವೀರಶೈವ ಕವಿಗಳ ಈ ನಿಲುವು ವೈದಿಕ ಪರಂಪರೆಗೆ ಈ ಧರ್ಮದ ಕವಿಗಳು ತೋರಿದ ಪ್ರತಿಕ್ರಿಯೆಯ ಸ್ವರೂಪದ ಒಂದು ಅಂಶವಾಗಿದೆ. ವೈಷ್ಣವ ಕವಿಗಳ ಸರಸ್ವತಿ ಪ್ರಾರ್ಥನಾ ಯೋಗ್ಯಳಾಗಿದ್ದಾಳೆ. ಮುಗಳಿಯವರು ಕನ್ನಡ ಸಾಹಿತ್ಯದಲ್ಲಿ ಸರಸ್ವತಿಯ ದರ್ಶನ ಎಂಬ ಕೃತಿಯಲ್ಲಿ ಕನ್ನಡ ಕವಿಗಳು ಸರಸ್ವತಿಯನ್ನು ಕುರಿತು ಮಾಡಿರುವ ಉಲ್ಲೇಖಗಳ ಮೂಲಕ ಕನ್ನಡ ಕವಿಗಳ ಕಾವ್ಯ ಕಲ್ಪನೆಯನ್ನು ವ್ಯಾಖ್ಯಾನಿಸುವ ಪ್ರಯತ್ನವೊಂದನ್ನು ಮಾಡಿದ್ದಾರೆ. ಕನ್ನಡ ಕವಿಗಳ ಸರಸ್ವತಿಯ ವರ್ಣನೆಯ ಈ ಸಂಪ್ರದಾಯ ವಾಸ್ತವವಾಗಿ ಸೃಜನಶೀಲತೆಯನ್ನು ಕುರಿತ ಆವಾಹನೆ ಮತ್ತು ವ್ಯಾಖ್ಯಾನವಾಗಿದೆ ಎಂದು ನಾವು ತಿಳಿದಿದ್ದೇವೆ. ಸರಸ್ವತಿ ಸಮಸ್ತ ಕಾವ್ಯ ಕಲೆಗಳ ಅಧಿದೈವ, ಅಪಾರವಾದ ವಾಂಗ್ಮಯದ ಪ್ರತೀಕ, ಹಾಗೆಯೇ ಕಾವ್ಯ ನಿರ್ಮಾಣ ಸಮರ್ಥವಾದ ಪ್ರತಿಭಾಶಕ್ತಿಗೆ ಒಂದು ಪ್ರತಿಮೆ. ಈ ಪ್ರತಿಭಾಶಕ್ತಿ ಸ್ವರೂಪಿಣಿಯಾದ ಸರಸ್ವತಿ ತಮ್ಮ ನಾಲಗೆಯಲ್ಲಿ, ತಮ್ಮ ವದನದಲ್ಲಿ ನೆಲೆಸಿರಲಿ ಎಂಬುದು ಕವಿಗಳ ಅಪೇಕ್ಷೆ ಮತ್ತು ಪ್ರಾರ್ಥನೆ. ಈ ಸರಸ್ವತಿಯ ಕೃಪೆಗೆ ಪಾತ್ರರಾಗುವುದು ಸುಲಭವಲ್ಲ. ಬಹುತರ ಜನ್ಮ ಕೋಟಿಗಳೊಳ್ ಆರ್ಜಿಸಿದ ಪುಣ್ಯದ ಏಳ್ಗೆಯಿಂ ಮಹಿಯೋಳ್ ಸತ್ಕವಿತ್ವ ದಿವಿಷನ್ ಮಣಿಸಾರ್ಗುಂ ಎಂದು ಷಡಕ್ಷರಿಯು, ಕವಿತಾ ಶಕ್ತಿ ಸುರೇಂದ್ರಧೇನು ಅದು ಪುಣ್ಯಾಯತ್ತಂ ಎಂದು ಜನ್ನನು, ವಾಕ್ ವಿಭವಂ ಉಂಟಾದೊಡೆ ಅವನೇ ಸೇವ್ಯಂ ಜಗದೋಳ್ ಎಂದು ನೇಮಿಚಂದ್ರನು ಹೇಳುತ್ತಾರೆ. ಈ ಪ್ರತಿಭಾಶಕ್ತಿ ಸಹಜವಾದದ್ದು,
ಹೊರಗಿನಿಂದ ಕಲಿತದ್ದಲ್ಲ. ಕಲಿಸಿದೊಡೆ ಏಂ ಬರ್ಕುಮೆ ಸಲ್ಲಲಿತ ಕವಿತ್ವಂ ನಿಸರ್ಗ ಸುಭಗಂ ಎಂಬುದು ಷಡಕ್ಷರಿಯ ಪ್ರಶ್ನೆ. ಮಳೆ ಇಲ್ಲದೆ ಪೊಯ್ನೀರಿಂ ಬೆಳಗುಮೆ ದರೆ ಎನ್ನುವುದು ನಯಸೇನನ ಪ್ರಶ್ನೆ. ಇಂತಹ ಸಹಜ ಸಾಮರ್ಥ್ಯಕ್ಕೆ ಪೂರಕವಾಗಿ ಪೋಷಕವಾಗಿ ಕವಿಗೆ ಒದಗಬೇಕಾಗುತ್ತದೆ ವಿವಿಧ ಶಾಸ್ತ್ರ ಕಲೆಗಳ ಪರಿಣಿತಿ. ಕವಿ ವ್ಯಾಕರಣ ಪರಿಣಿತನ್, ಅಲಂಕಾರ ಪರಿಚಿತನ್, ಅನೇಕ ರಸ ನಿಪುಣನ್ ಎನ್ನುತ್ತಾನೆ ರಾಘವಾಂಕ. ಸರಸಂ ವ್ಯುತ್ಪನ್ನಂ ವಿವಿಧ ಕಳಾಭಿಜ್ಞಂ ಬರೆದು ಓದುವ ಜಾಣನಾಗೆ ಆತನ ಕಾವ್ಯ ಅಖಿಲ ಶ್ರಾವ್ಯಂ ಎನ್ನುತ್ತಾನೆ ಜನ್ನ. ಕಾವ್ಯಶಕ್ತಿಯನ್ನು ಕುರಿತು, ವ್ಯುತ್ಪತ್ತಿಯನ್ನು ಕುರಿತು ಮತ್ತೆ ಮತ್ತೆ ನಮ್ಮ ಕನ್ನಡ ಕವಿಗಳ ಪೀಠಿಕಾ ಪ್ರಕರಣಗಳಲ್ಲಿ ವಿವಿಧ ರಾಗ ತಾನ ಪಲ್ಲವಿಗಳಲ್ಲಿ ಕಾಣಿಸಿಕೊಳ್ಳುವ ಈ ಮಾತುಗಳು ಭಾರತೀಯ ಕಾವ್ಯ ಮೀಮಾಂಸೆಯ ಗಿಳಿಪಾಠಗಳಂತಿವೆ ಎಂಬುದೇನೋ ನಿಜವೇ. ಆದರೆ ಕನ್ನಡ ಕವಿಗಳು ತಮ್ಮ ಕಾವ್ಯ ಭಾಷೆಯ ಸಮಸ್ಯೆಗಳನ್ನು ಕುರಿತು, ವಸ್ತು ನಿರ್ವಹಣೆಯನ್ನು ಕುರಿತು, ಅಸತ್ಕಾವ್ಯ ಹಾಗೂ ಅಕವಿಗಳನ್ನು ಕುರಿತು ತೋರುವ ಪ್ರತಿಕ್ರಿಯೆಗಳಲ್ಲಿ ನಿಷ್ಪನ್ನವಾಗುವ ಅವರ ಕಾವ್ಯ ಕಲ್ಪನೆ ಒಂದಷ್ಟು ಬೇರೆಯಾದ ಲವಲವಿಕೆಯನ್ನು ಪ್ರಕಟಿಸುತ್ತದೆ.